ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಫೆಬ್ರವರಿ 8ರಂದು ಬುದ್ಧರ ಅಸ್ಥಿಯ ದರ್ಶನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮಾರುತಿ ಬೌದ್ಧೆ ಕರೆ. ಬೀದರ್ ಈ ತಿಂಗಳ 8ರಂದು ಮನ್ನಾಖೇಳಿಯ ರೇಕುಳಗಿ ಮೌಂಟ್ ಬುದ್ಧ ವಿಹಾರದಲ್ಲಿ ಅಂದು ಬೆಳಗ್ಗೆ 11 ಗಂಟೆಗೆ ಭಿಕ್ಕು ಸಂಘದಿಂದ ಪರಿತ್ರಾಣ ಸೂತ್ರ ಪಠಣ ಹಾಗೂ ಪೂಜಾ ಕಾರ್ಯಕ್ರಮ ಜರುಗಲಿದೆ ಎಂದು ಕಾರ್ಯಕ್ರಮದ ಆಯೋಜಕರಲ್ಲೊಬ್ಬರಾದ ಮಾರುತಿ ಬೌದ್ಧೆ ತಿಳಿಸಿದ್ದರು. ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯುದ್ದೇಶಿಸಿ ಮಾತನಾಡಿರುವ ಅವರು, ಜಗತ್ತಿನಾದ್ಯಂತ ಥೈಲ್ಯಾಂಡ್ ಮತ್ತು ಇತರ ದೇಶದ ಬೌದ್ಧ ಭಿಕ್ಕುಗಳಿಂದ ನಡೆಯುತ್ತಿರುವ ಬುದ್ಧನ ಬೋಧನೆಗಳನ್ನು ಜಾಗೃತಗೊಳಿಸುವುದು ಧಮ್ಮ ಪಾದಯಾತ್ರೆಯ ಮೂಲ ಉದ್ದೇಶವಾಗಿದೆ ಎಂದರು. ಈ ಪಾದಯಾತ್ರೆಯು ಕಲಬುರಗಿ ಬುದ್ಧ ವಿಹಾರದಿಂದ ಈ ತಿಂಗಳ 2ರಂದು ಬಿಟ್ಟು ಇಂದು ಹುಮ್ನಾಬಾದ್ ತಾಲೂಕಿನ ಲಾಲ್ಧರಿಗೆ ತಲುಪಿ ಮುಖಂಡರಾದ ವಿಜಯಕುಮಾರ್ ಕೌಟಿಯಾಳರ್ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುವರು. ನಾಳೆ ಹುಮ್ನಾಬಾದ್ ತಾಲೂಕಿನ ಕಪ್ಪರ್ಗಾಂವ್ ಗ್ರಾಮದಲ್ಲಿ ರಾತ್ರಿ ತಂಗುವರು. ನಾಡಿದ್ದು ಸಾಯಂಕಾಲ ಅನಾಥಪಿಂಠಕ್ ಬುದ್ಧ ವಿಹಾರ ರೇಕುಳಗಿ ಮೌಂಟ್ ಮನ್ನಾಖೇಳಿಗೆ ಆಗಮಿಸಲಿದ್ದು, ಈ ತಿಂಗಳ 8ರಂದು ಬೆಳಗ್ಗೆ 11 ಗಂಟೆಗೆ ಭಿಕ್ಕು ಸಂಘದಿಂದ ಪರಿತ್ರಾಣ ಸೂತ್ರ ಪಠಣ ಹಾಗೂ ಪೂಜೆ ಕಾರ್ಯಕ್ರಮ ಇರುತ್ತದೆ. ಬುದ್ಧರ ಆಸ್ತಿಯ ದರ್ಶನ ಪಡೆಯಲು ಇಚ್ಛಿಸುವ ಎಲ್ಲ ಉಪಾಸಕಿಯರು ಆಗಮಿಸಿ ಇಡೀ ದಿನ ದರ್ಶನ ಪಡೆಯಬಹುದಾಗಿದೆ. ಮುಂದುವರೆದು ಪಾದಯಾತ್ರೆಯು ದಿನಾಂಕ 9/2/2026ರಂದು ಅನಾಥ ಪಿಂಠಕ್ ಬುದ್ಧ ವಿಹಾರದಿಂದ ಬುದ್ಧವನಂ ನಾಗಾರ್ಜುನ ಸಾಗರ್ ತೆಲಂಗಾಣ ಕಡೆಗೆ ಹಿಂದಿ ಚಲನಚಿತ್ರ ನಟ ಗಗನ್ ಮಲಿಕ್ ಸಿದ್ಧಾರ್ಥ್ ಹಾಗೂ ಥೈಲ್ಯಾಂಡ್ ಭಿಕ್ಕು ಸಂಘದ ಪರಂ ಸೋಪಾರ್ನ್ ಚಾಯೋಟ ಪರಂ ಸಾಂಗ್ಲಾಗ್ ಫೇಯಟಿಯಾನ್ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ಜರುಗಲಿದೆ. ಪಾದಯಾತ್ರೆ ಯಶಸ್ವಿಗೊಳಿಸಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಜಿಲ್ಲಾಡಳಿತವು ಮುತುವರ್ಜಿ ವಹಿಸಿ ಈ ಪಾದಯಾತ್ರೆ ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ಎಂದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ. ಪುಂಡಲಿಕರಾವ್ ಮಾತನಾಡಿ, ಇಂದು ಜಗತ್ತಿನಾದ್ಯಂತ ಶಾಂತಿ ಬೇಕಾಗಿದೆ. ಮುಂದುವರಿದ ರಾಷ್ಟ್ರವಾದ ಅಮೆರಿಕಾದವರು ಸಹ ಇಂದು ಶಾಂತಿಯನ್ನ ಬಯಸುತ್ತಿದ್ದು, ಇಂತಹ ಪಾದಯಾತ್ರೆಯನ್ನ ಮಾಡಲು ಸಿದ್ಧರಾಗಿರುವರು. ಇತ್ತೀಚೆಗೆ ಮಹಾರಾಷ್ಟ್ರದ ಪರಭಣಿಯಿಂದ ಮುಂಬೈವರೆಗೆ ಈ ಪಾದಯಾತ್ರೆ ಜರುಗಿದ್ದು, ಇದು ನಮ್ಮ ಸೌಭಾಗ್ಯ. ಕರ್ನಾಟಕದಲ್ಲೂ ಅದರಲ್ಲೂ ನಮ್ಮ ಗಡಿ ಜಿಲ್ಲೆ ಬೀದರ್ನಿಂದ ಈ ಪಾದಯಾತ್ರೆ ತೆಲಂಗಾಣಕ್ಕೆ ಹಾದು ಹೋಗುತ್ತಿರುವುದು ನಮ್ಮ ಪುಣ್ಯ ಎಂದರು. ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ, ತಥಾಗತ ಭಗವಾನ್ ಬುದ್ಧರ ಅಸ್ಥಿಯ ದರ್ಶನ ದೊರೆಯಲಿದ್ದು, ಥೈಲ್ಯಾಂಡ್ನ ಬುದ್ಧ ಪರಮ ಮಹಾ ಕಟಿವಾಟ್ ಪರಮ ಸುಪೀತ್ ಯನಹರಾಹ ಮತ್ತು ಧಮ್ಮೋದತ್ತ ಆಗಮಿಸುತ್ತಿರುವರು ಎಂದು ಹೇಳಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ರಾಜ್ಕುಮಾರ್ ವಾಗ್ಮಾರೆ, ಬೀದರ್ ಬುಡಾ ಸದಸ್ಯರಾದ ವಿನೋದ್ ಕುಮಾರ್ ಬಂದ್ಕೆ, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಅರುಣ್ ಪಟೇಲ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯ ಪಕ್ಕದ ಗುಲ್ಬರ್ಗಾ ಜಿಲ್ಲೆಯಿಂದ 2ನೇ ತಾರೀಕಿಗೆ ಸಿದ್ಧಾರ್ಥ ಬುದ್ಧ ವಿಹಾರದಿಂದ ಅದು ಪ್ರಾರಂಭವಾಗಿ 5ನೇ ತಾರೀಕಿಗೆ ಹುಮ್ನಾಬಾದ್ ಲಾಲ್ಧರಿ 4 ಗಂಟೆಗೆ ಅಲ್ಲಿ ಸಾಯಂಕಾಲ 4 ಗಂಟೆಗೆ ಲಾಲ್ಧರಿ ಬಂದು ತಲುಪ್ತದ. ಅವತ್ತಲ್ಲಿ ವಿಶ್ರಾಂತಿ ಮಾಡ್ತಾರೆ. ಈ ಒಂದು ಥೈಲ್ಯಾಂಡ್ ಬಂತೇಜಿ ಜೊತೆಯಲ್ಲಿ ಗಗನ್ ಮಲಿಕ್ ಅಂತ ಚಿತ್ರನಟರು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಅವರು ಕೂಡ ಈ ಒಂದು ಜಾಥಾದಲ್ಲಿ ಇರ್ತಾರೆ. ಥೈಲ್ಯಾಂಡ್ ಅಲ್ಲದೆ ಅನೇಕ ದೇಶದ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆ ಹಾಗೂ ಕಲಬುರಗಿ ಜಿಲ್ಲೆಯ ಅನೇಕ ಭಿಕ್ಕು ಸಂಘದ ಭಿಕ್ಕುಗಳು ಕೂಡ ಗೊತ್ತಾ ಈ ಜಾಥಾದಲ್ಲಿ ಇರ್ತಾರೆ, ಈ ಕಾಲ್ನಡಿಗೆ ಜಾಥಾದಲ್ಲಿ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇದ್ದೆ 5ನೇ ತಾರೀಕಿಗೆ ಏನು ಲಾಲ್ಧರಿಯಲ್ಲಿ ವಿಜಯಕುಮಾರ್ ಕೌಡ್ಯಾಳಮ್ಮರ ಅವರೊಂದು ಫಾರ್ಮ್ ಹೌಸ್ನಲ್ಲಿ ಅಲ್ಲಿ ಅವರಿಗೆ ಇರೋಂಥ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅವತ್ತು ಒಂದಿದ್ದು ಮತ್ತೆ 6ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹೊರಟಿ ಹುಮ್ನಾಬಾದ್ ಕಪ್ಪರ್ಗಾಂವ್ನಲ್ಲಿ ಅವತ್ತ ನೈಟ್ ಹಾಲ್ಟ್ ಇದೆ. ಆದ ನಂತರ 7ನೇ ತಾರೀಕಿಗೆ ಬೆಳಗ್ಗೆ ಅಲ್ಲಿಂದ ಬಿಟ್ಟು ಅನಾಥ ಪಿಂಡ ಬುದ್ಧ ವಿಹಾರ ರೇಕುಳಗಿ ಮೌಂಟಿಗೆ ಬಂದು ತಲುಪ್ತದೆ. ಆ ಒಂದು ಬಂದು ತಲುಪಿದಾಗ
7ನೇ ತಾರೀಕು ನೈಟು ಮತ್ತು 8ನೇ ತಾರೀಕಿಗೆ ಬುದ್ಧನ ಅಸ್ಥಿಯ ದರ್ಶನಕ್ಕಾಗಿ ಬೀದರ್ ಜಿಲ್ಲೆಯ ಮಹಾಜನತೆಗೆ ದರ್ಶನ ಪಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅದಕ್ಕಾಗಿ 8ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನಾಥ ಪಿಂಡ ಬುದ್ಧ ವಿಹಾರಕ ಬೀದರ್ ಜಿಲ್ಲೆಯ ಬುದ್ಧ ಅನುಯಾಯಿಗಳು, ಬಾಬಾ ಸಾಹೇಬ್ ಅಭಿಮಾನಿಗಳು, ಬುದ್ಧ ಬಸವ ಅಂಬೇಡ್ಕರ್ ವಿಚಾರವಾದಿಗಳು, ಶಾಂತಿ ಬಯಸೋರು, ಸಮಾನತೆ ಬಯಸೋರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಸ್ಥಿಪಂಜರ ನಾವು ನಮನ ಸಲ್ಲದೆ ಅಲ್ಲಿ ಒಂದು ಬುದ್ಧ ವಂದನಾ ಕಾರ್ಯಕ್ರಮ ಹಾಗೂ ವಿಚಾರಗಳನ್ನು ಪೂಜ್ಯ ಬಂದೇಜಿಗಳು ಏನು ಥೈಲ್ಯಾಂಡ್ನಿಂದ ಬಂದಿದ್ದಾರೆ ಭಿಕ್ಕುಗಳು ಅವರೆಲ್ಲರೂ ಅಲ್ಲಿ ಮಾತಾಡಲಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಬೀದರ್ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದೇ ರೀತಿ ಏನು ಕಾಲ್ನಡಿಗೆ ಜಾಥಾ ಏನು ಉದ್ದಕ್ಕೂ ಬರ್ತದೆ, ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಆಡಳಿತಕ್ಕೂ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ಮನವಿ ಸಲ್ಲಿಸಿದರು. ಒಂದು ಆಂಬುಲೆನ್ಸ್ ಇರಬೇಕು ಮತ್ತು ರೋಡ್ ಒನ್ ವೇ ಮಾಡಬೇಕು, ಯಾವುದೇ ವೆಹಿಕಲ್ ಬಿಡಬೇಡ ಅಂತ. ಅದಕ್ಕಾಗಿ ಮತ್ತೆ ನಿಮ್ಮ ಮುಖಾಂತರ ಇನ್ನೊಮ್ಮೆ ನಾವು ಜಿಲ್ಲಾಡಳಿತಕ್ಕೆ ವಿನಂತಿಸ್ತೇವೆ. ಯಾವುದೇ ಕಾರಣಕ್ಕೆ ಒಂದು ಅವಘಡ ಆಗಲಾರ್ದಂಗೆ ಪೀಸ್ ಆಫ್ ವಾಕ್ ಏನು ರ್ಯಾಲಿ ಇದೆ, ನಡಿಗೆ ಇದೆ, ಆ ನಡಿಗೆಗೆ ಎಲ್ಲ ಜಿಲ್ಲಾಡಳಿತ ಸಹಾಯ ಸಹಕಾರ ನೀಡಬೇಕಂತ ನಿಮ್ಮ ಮುಖಾಂತರ ಮತ್ತೊಮ್ಮೆ ಅವ್ರ ಮೇಲೆ ನಾ ಮನವಿ ಮಾಡುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪ್ರಿಂಟ್ ಮೀಡಿಯಾ ದೃಶ್ಯ ಮಾಧ್ಯಮಕ್ಕೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೇನೆ. ನಮ್ಮ ಹಿರಿಯರು ಈಗಾಗಲೇ ನಮ್ಮ ಸಮಾಜದ ಮುಖಂಡರಾದಂಥ ಮಾರುತಿ ಬೋಧಿಯವರು ಈ ಜಾಥಾ ಬಗ್ಗೆ ಏನು ಅವೇಕಿಂಗ್ ದ ಬುದ್ಧಸ್ ಟೀಚಿಂಗ್ ಅಂದರೆ ಬುದ್ಧನ ಬೋಧನೆ ಜಾಗೃತಿ ಒಂದು ಪಾದಯಾತ್ರೆ ಹಾಗೂ ಶಾಂತಿಗಾಗಿ ಈ ಜಗತ್ತಿನಾದ್ಯಂತ ಈ ಥೈಲ್ಯಾಂಡ್ ಭಿಕ್ಕುಗಳು ಈ ಪೀಸ್ ಮಾರ್ಚ್ ಮಾಡ್ತಾರೆ. ಅದೇ ರೀತಿ ನಮ್ಮ ಗುಲ್ಬರ್ಗದಿಂದ ಈಗಾಗಲೇ ಹೇಳಿದಂತೆ 2ನೇ ತಾರೀಕಿಗೆ ಬುಧವಾರದಿಂದ ಸ್ಟಾರ್ಟ್ ಆಗಿದೆ. 5ನೇ ತಾರೀಕಿಗೆ ಸಾಯಂಕಾಲ ಬೀದರ್ ಬಾರ್ಡರ್ಗೆ ಎಂಟರ್ ಆಗ್ತದೆ. ಆ ದಿಶೆಯಲ್ಲಿ ನಾವು ಎಲ್ಲ ಬೀದರ್ ಜನತೆ ತುಂಬ ಹೃದಯದಿಂದ ಅವರಿಗೆ ಸಹಕಾರ ಮಾಡಬೇಕು, ಅವ್ರ ಜೊತೆಗಿರಬೇಕು. ಏನು ಅವ್ರ ಜೊತೆಯಲ್ಲಿ ಬುದ್ಧನ ಒಂದು ಅಸ್ಥಿ ಕಳಸ ತರ್ತಾ ಇದ್ದಾರೆ, ಅದ್ರ ದರ್ಶನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ನಮ್ಮ ರೇಗುಳ್ಗಿ ನಮ್ಮ ಬಂತೆಯವರು ವಹಿಸ್ಕೋಬೇಕಾಗಿತ್ತು. ಅವರು ಈ ಪಾದಯಾತ್ರೆಯಲ್ಲಿ ಬಿಜಿದ ಸಲುವಾಗಿ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವು 3 ಕೂಡಿ ತಮ್ಮ ಎದುರಿಗೆ ಬಂದಿದ್ವಿ. ಈ ಯಾತ್ರೆ ಶಾಂತಿಗಾಗಿ, ವಿಶ್ವ ಶಾಂತಿಗಾಗಿ ಇದೆ. ಬರಿಗಾಲಿನ ಅಡಿಗೆ ಸುಮಾರು 400 ಕಿಲೋಮೀಟರ್ ಈಗ ಗುಲ್ಬರ್ಗದಿಂದ ಇದಕ್ಕೆ ಬುದ್ಧ ನಮಗೆ ನಗರದ ಅಲ್ಲಿಗೆ ಹೋಗ್ತಾರ. ಅದು ವಿಶೇಷವಾಗಿ ಯಾರು ಕೂಡ ಹೈಫೈ ಮೇಂಟೈನ್ ಮಾಡೋದಿಲ್ಲ. ಅವರು ಸಿಂಪ್ಲಿಸಿಟಿಯನ್ನು ಅವರು ಈ ದೇಶದಾಗ ನಾವು ಉಳಿಬೇಕಾದ್ರೆ ಯಾವ ರೀತಿ ಆತೃಪ್ತ ಇದರಿಂದ ಇರಬೇಕು, ನಾವು ಯಾವ ಪದ್ಧತಿ ಹೋಗ್ಬೇಕು ಅನ್ನೋ ಶಾಂತಿ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಈ ಪಾದಯಾತ್ರೆಯ ನೇತೃತ್ವವನ್ನು ಥೈಲ್ಯಾಂಡಿನ ಭಿಕ್ಕುವಾದ ಪರಮ ಸೋಪಾನ್ ಚೈಟೋ ಹಾಗೂ ಪರಮ ಸಾಂಘಿಕ ಪಟಿಯಾನ ಹಾಗೂ ಮಹಾ ಕಿತ್ವಾ ಸುಪಿಯ ಯರಾನ ಹಾಗೂ ನಮ್ಮ ಭಾರತ ದೇಶದ ಈ ಗಗನ್ ಮಲ್ಲಿಕ್ ಫೌಂಡೇಶನ್ನ ಚೇರ್ಮನ್ ಆದಂಥ ಡಾಕ್ಟರ್ ಗಗನ್ ಮಲ್ಲಿಕ್ ಅವರು ಕೂಡ ಅವ್ರ ಜೊತೆಲಿ ಇರ್ತಾರೆ. ಅವ್ರಿಗೆ ಸಹಕಾರ ಮಾಡ್ತಿದ್ದಾರೆ. ಇಲ್ಲಿ ಸಂಪೂರ್ಣ ಈ ಸೌತ್ ಇಂಡಿಯಾದಾಗಿಂದ ಎಲ್ಲ ಇಂಡಿಯಾದಾಗೆ ಅವರು ಪ್ರೋತ್ಸಾಹ ಮಾಡ್ತಿದ್ದಾರೆ ಅವರು ಇದಕ್ಕೆ ಜಾಥಾಕ್ಕೆ. ಅದಕ್ಕೆ ನಾವು ನಿಮ್ಮ ಮುಖಾಂತರ ಬೀದರ್ ಜಿಲ್ಲೆಯ ಎಲ್ಲ ಶಾಂತಿ ಪ್ರಿಯರಿಗೆ, ಶಾಂತಿ ಹಾಗೂ ಭಾತೃತ್ವಕ್ಕೆ ಯಾರು ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡ ಆ ಒಂದು
ಈ ಪಾದಯಾತ್ರೆಗೆ ಒಂದು ಸ್ವಾಗತ ಕೋರಲು ತಾವು ಇರಬೇಕು. ಹಾಗೆ 8ನೇ ತಾರೀಕಿಗೆ ನಮ್ಮ ರೇಕುಳ್ಗಿ ಮೌಂಟ್ನ ಬೌದ್ಧ ವಿಹಾರ್ನಲ್ಲಿ ಭಗವಾನ್ ಬುದ್ಧರ ಅಸ್ಥಿ ಕಳಶವನ್ನು ಸಾರ್ವಜನಿಕ ದರ್ಶನಕ್ಕಾಗಿ ಇಡಲಾಗ್ತದೆ. ಅಲ್ಲಿ ಸಾವಿರಾರು ಜನತೆ ಬರೋ ಒಂದು ಸಂಭವ ಇದೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಯಾಕಂದ್ರೆ ಈ ಅಸ್ಥಿ ಕಳಶ ಎಲ್ಲರಿಗೂ ನಮಗೇನು ದರ್ಶನ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಆ ಪೀರಿಯಡ್ನಾಗೂ ಇದ್ದಿಲ್ಲ, ನಮಗದು ನೋಡೋಕ್ಕೂ ಸಾಧ್ಯ ಇದ್ದಿಲ್ಲ. ಆದರೂ ಕೂಡ ಒಂದು ಥೈಲ್ಯಾಂಡಿನ ಬಿಕ್ಕು ಬಂತಿಗಳು ನಮಗೆ ಒಂದು ದರ್ಶನ ಮಾಡ್ಲಿಕ್ಕೆ ನಮ್ಮ ಇಂಡಿಯಾದ ನಮ್ದು ಒಂದು ಪುಣ್ಯ ಅನ್ಬೇಕು. ಆ ಅಸ್ಥಿ ಕಳಶದ ಒಂದು ದರ್ಶನ ಮಾಡಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ರೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಕೂಡ ಅವರಿಗೆ. ಈಗ ಈ ಜಾಥಾ ಜಗತ್ತಿನಲ್ಲೇ ಶಾಂತಿ ಬರಬೇಕು ಅಂತ ನಿಟ್ಟಿನಲ್ಲಿ ಥೈಲ್ಯಾಂಡ್ ಬಿಕ್ಕು ಸಂಘ ವತಿಯಿಂದ ಇವತ್ತು ಅವ್ರದ್ದು ನಮ್ಮ ಪಾದಯಾತ್ರೆ ಪೀಸ್ ಮಾರ್ಚ್ ಜಗತ್ತಿನ ಶಾಂತಿ ಸಂದೇಶವನ್ನು ಮೂಡಿಸಬೇಕು. ಈ ರೀತಿಯಲ್ಲಿ ಒಂದು ಜಾಥಾ ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ. ಇದ್ರ ಜೊತೆಯಲ್ಲಿ ಇದಕ್ಕೆ ಮುಂಚೆ ಇವತ್ತು ತಾವು ಪೇಪರ್ನಲ್ಲಿ ಓದಿರಬೇಕು, ಅಮೇರಿಕಾನಲ್ಲಿ ಭಾಳ ದೊಡ್ಡ ರ್ಯಾಲಿ ನಡೀತಾ ಇದೆ. ಅಲ್ಲಿಂದ ಜನ ಭಾಳ ಮೆಚ್ಚುಗೆ ಪಡಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೂ ಕೂಡ ಶಾಂತಿ ಬೇಕಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಭಾವನೆಗಳು ವ್ಯಕ್ತ ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ನಾವು ನೋಡಿದ್ರೆ ಅಸ್ತವ್ಯಸ್ತ ಕಾಣಿಸ್ತಾ ಇದ್ದಾರ. ಈ ದೃಷ್ಟಿಕೋನಕ್ಕೊಂದು ಬೌದ್ಧ ಅನ್ವಯಗಳಿಗೆ, ಬೌದ್ಧ ಭಿಕ್ಕುಗಳು ಇಡೀ ಜಗತ್ತಿನಾಗ ಒಂದು ಸಂದೇಶ, ಶಾಂತಿ ಬಹಳ ಅತಿ ಮುಖ್ಯ ಇದೆ ಅಂತಕ್ಕಂಥ ತಮ್ಮ ಶಾಂತಿ ಸಂದೇಶವನ್ನು, ಬುದ್ಧನ ಶಾಂತಿ ಸಂದೇಶವನ್ನು ಮೂಡಿಸ್ಲಿಕ್ಕೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ. ಅದೇ ಥರ ಭಾರತ ದೇಶದಲ್ಲಿ ಇವತ್ತು ಹೋದ 2-3 ತಿಂಗಳ ಹಿಂದೆ ನಮ್ಮ ಸೌತ್ನಲ್ಲಿ, ಮಹಾರಾಷ್ಟ್ರನಲ್ಲಿ ಪರ್ಬನಿಲಿ ಬಾಂಬೆ ತನ ಇದೇ ರ್ಯಾಲಿ ಭಾಳ ಒಳ್ಳೆಯ ರೀತಿಯಲ್ಲಿಂದು ಸಂದೇಶವನ್ನು ಕೂಡ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಕರ್ನಾಟಕದ ಸೌಭಾಗ್ಯ, ಇವತ್ತು ಕರ್ನಾಟಕದ ಸಿದ್ಧಾರ್ಥ ಬೌದ್ಧ ವಿಹಾರ್ ಟ್ರಸ್ಟ್ ವತಿಯಿಂದ ಈ ಶಾಂತಿ ಯಾತ್ರೆಯನ್ನು ಥೈಲ್ಯಾಂಡ್ ಭಿಕ್ಕುಗಳು ಜೊತೆಯಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ತಾವು ಹಮ್ಮಿಕೊಂಡಿದ್ದಾರೆ. ಈಗ ಈ ಯಾತ್ರೆ ಪ್ರಾರಂಭ ಗುಲ್ಬರ್ಗಾಲಿಂದ 2ನೇ ತಾರೀಕು ಆಗಿದೆ. ಅದರದ್ದು ಚಾಲನೆಯನ್ನು ಆಂಧ್ರ ಪ್ರದೇಶದ ಮಂತ್ರಿ ಆದಂಥ ವಿವೇಕ್ ಅವರು ಚಾಲನೆ ಮಾಡಿದ್ದಾರೆ. ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ. ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ 5ನೇ ತಾರೀಕು ಸಾಯಂಕಾಲ ಲಾಲ್ ದರಿಯಲ್ಲಿ ಎಂಟ್ರ್ ಆಗ್ತದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಈಗ ನಾವು ಬೀದರ್ ಜಿಲ್ಲೆಯ ಬಾಬಾ ಸಾಹೇಬ್ ಅನ್ವಯಿ ಶಾಂತಿ ಬಯಸೋರು ಮತ್ತು ಸಮಾನತೆ, ವೈಚಾರಿಕ ಶಾಂತಿ ಭಾವನೆ ಇರಬೇಕಂತಕ್ಕಂಥ ಜನ ನಾವು ಜಿಲ್ಲೆಯ ಜನರಿಗೆ ನಾವು ಅಪೀಲ್ ಮಾಡ್ತಾ ಇದ್ದೇವೆ. ತಾವು ಕೂಡ ಈ ಪಾದಯಾತ್ರೆಯಲ್ಲಿ ಸಂದರ್ಭ ಎಲ್ಲಿ ಅವರು ವಾಸ್ತವ್ಯ ಮಾಡ್ತಾರೆ ಅಲ್ಲಿ ಭಾಗಿಯಾಗಬೇಕಂತಕ್ಕಂಥ ನಮ್ಮ ಜಿಲ್ಲೆಯ ಜನರಿಗೆ ನಾವು ಒಂದು ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ 5ನೇ ತಾರೀಕಿಗೆ ಲಾಲ್ ದರಿಯಲ್ಲಿ ವಾಸ್ತವ್ಯ ಮಾಡ್ತಾರೆ. ಅವರು ವಾಸ್ತವ್ಯ ಯಾವ ಮನೆಯಲ್ಲಿ ಮಾಡ್ತಾ ಇಲ್ಲ. ತನ್ನ ರೋಡ್ ಸೈಡ್ ಯಾವ ಜಂಗಲ್ ಇದ್ದು ಅಲ್ಲಿ ಕ್ಲೀನ್ ಇದ್ದರೆ ಅಲ್ಲಿ ಅವ್ರ ತಂದೆ ಒಂದು ಟೆಂಟ್ ಹಾಕಿ
ತಂದೆ ಒಂದು ಇದರಲ್ಲಿ ಅವರು ವಾಸ್ತವ್ಯ ಮಾಡ್ತಾರೆ. ಮತ್ತು ಅಲ್ಲಿಂದ ಬಿಟ್ಟು ಬೇರೆ ನೆಕ್ಸ್ಟ್ ಇದಕ್ಕೆ ಅಲ್ಲಿ ಅದೇ ಥರ ಮಾಡ್ತಾರೆ. ಇದು ಪ್ರತಿ ದಿವಸ 15-20 ಕಿಲೋಮೀಟರ್ ಅವ್ರ ಪಾದಯಾತ್ರೆ ಇದೆ. ಈ ಪಾದಯಾತ್ರೆ ನಮ್ಮದು 6ನೇ ತಾರೀಕಿಗೆ ಕೊಪ್ಪರ್ಗಾವ್ನಲ್ಲಿ 2ನೇ ವರ್ಷ ಇದು ಆಗ್ತದೆ ಅವರು. ಮತ್ತು 3ನೇ ಇದಕ್ಕೆ ಹಂತಕ್ಕೆ ರೇಕುಳಿಗೆ ಮೌಂಟ್ನಲ್ಲಿ ಅವರು ವಾಸ್ತವ್ಯ ಮಾಡ್ತಾರೆ. 2 ದಿವಸ ಅಲ್ಲಿ ಅವ್ರದ್ದು ವಾಸ್ತವ್ಯ ಇದೆ. ಆ 2 ದಿವಸ ವಾಸ್ತವಕ್ಕೆ ಬೀದರ್ ಜಿಲ್ಲೆ ಜನತೆಗೆ ನಾವು ಆಹ್ವಾನಿತ ಮಾಡ್ತಾ ಇದ್ದೇವೆ. ಅವ್ರ ಪಾದಯಾತ್ರೆ ಜೊತೆಲಿ ಗಗನ್ ಮಲಿಕ್ ಅವರು ಅದ್ರ ಜೊತೆ ಸಾರ್ಥ್ಯ ವಹಿಸ್ತಾ ಇದ್ದಾರೆ. ಯಾವ ದೊಡ್ಡ ಪಾತ್ರ ಇದೆ ಇವತ್ತು ಈ ಶಾಂತಿ ಯಾತ್ರೆಯಲ್ಲಿ. ಸೊ ಅವರು ಮತ್ತು ಬುದ್ಧ ಆಸ್ತಿ ಏನಿದೆಯಲ್ಲ, ಅದು ಆಸ್ತಿಯ ದರ್ಶನವನ್ನು 8ನೇ ತಾರೀಕು ನಮ್ಮ ರೇಕುಳ್ಗಿ ಮೌಂಟ್ನಲ್ಲಿ ಸಾರ್ವಜನಿಕವಾಗಿ ಇಕ್ತಾ ಇದ್ದೇವೆ. ಅವತ್ತು ಬೀದರ್ ಜಿಲ್ಲೆಯ ಬಹಳ ಎಲ್ಲ ಜನರಿಗೆ ನಾವು ಮನಸ್ಸಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಅಪೀಲ್ ಮಾಡ್ತಾ ಇದ್ದೇನೆ ಅವರಿಗೆ. ಅವತ್ತು ಸಾಧ್ಯ ಆಗಿನ ಮಟ್ಟಿಗೆ ಜನ ಸೇರಬೇಕು, ಅವ್ರ ಪ್ರವಚನ ಕೇಳಬೇಕು, ಬುದ್ಧನ ಒಂದು ಆಸ್ತಿ ಒಂದು ದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಕಳಕಳಿಯಿಂದ ನಾವು ಅವ್ರಿಗೆ ಬೀದರ್ ಜಿಲ್ಲೆ ಜನರಿಗೆ ನಾವು ವಿನಂತಿಸ್ತಾ ಇದ್ದೇವೆ.